ಬೀದರ್ನ ಮಂಗಲ್ಪೇಟ್ನ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಕೇಂದ್ರ ಸಭೆಯಲ್ಲಿ ಶುಭ ಶುಕ್ರವಾರ ಅಂದರೆ ಗುಡ್ ಫ್ರೈಡೆ ಅಂಗವಾಗಿ ವಿಶೇಷ ಸಾಮೂಹಿಕ ಪ್ರಾರ್ಥನಾ ಕೂಟ ಹಮ್ಮಿಕೊಳ್ಳಲಾಯಿತು. ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕರಾದ ಘನ ರೆವರೆಂಡ್ ನೆಲ್ಸನ್ ಸುಮಿತ್ರಾ ಅವರ ನೇತೃತ್ವದಲ್ಲಿ ವಿಶೇಷ ಆರಾಧನೆ ಕೂಟ ಜರುಗಿದ್ದು ಕರ್ತನ ಸುವಾರ್ತೆ ಸಂದೇಶವನ್ನು ಸಾರಿದರು. ಏಸು ಕ್ರಿಸ್ತನು ಶಿಲುಬೆಯಿಂದ ನುಡಿದ 7 ವಾಕ್ಯಗಳನ್ನು ಸಭೆಯಲ್ಲಿ ಹೇಳಲಾಯಿತು. ಈ ಕುರಿತಾಗಿ ಜಿಲ್ಲಾ ಮೇಲ್ವಿಚಾರಕರಾದ ಘನ ನೆಲ್ಸನ್ ಸುಮಿತ್ರಾ ಅವರು ಮಾತನಾಡಿ, ಮಂಗಲ್ಪೇಟ್ನ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಕೇಂದ್ರ ಸಭೆ ಸೇರಿದಂತೆ ಅನೇಕ ಸಭೆಗಳಲ್ಲಿ ಇವತ್ತು ಗುಡ್ ಫ್ರೈಡೆ ಆಚರಣೆ ಮಾಡಿದ್ದು, ಇದರ ಮುಖ್ಯ ಉದ್ದೇಶ ಏಸು ಸ್ವಾಮಿಯು ಮಾನವ ಕಲ್ಯಾಣಕ್ಕಾಗಿ ಕ್ರೂಜೆಯ ಮೇಲೆ ತಮ್ಮ ಪರಿಶುದ್ಧವಾದ ರಕ್ತ ಸುರಿಸಿ ನಮ್ಮೆಲ್ಲರಿಗೆ ಸಂಭವಿಸುವ ಶಿಕ್ಷೆಯನ್ನು ತನ್ನ ಮೇಲೆ ತೆಗೆದುಕೊಂಡು ನಮ್ಮೆಲ್ಲರನ್ನ ಬಿಡುಗಡೆ ಮಾಡಿದ್ದಾರೆ. ತಮ್ಮ ಪರಿಶುದ್ಧವಾದ ರಕ್ತದಿಂದ ನಮ್ಮಗಳ ಪಾಪ ತೊಳೆದಿದ್ದಾರೆ. ನಮಗಾಗಿ ಶಿಲುಬೆಯ ಮೇಲೆ ಜೀವ ಬಿಟ್ಟು ಈ ಮೂಲಕ ನೂತನ ಜೀವಿತ ನಮ್ಮೆಲ್ಲರಿಗೂ ವಾಗ್ದಾನ ಮಾಡಿದ್ದಾರೆ ಎಂದರು. ಇವತ್ತು ಗುಡ್ ಫ್ರೈಡೆ ಅಂಗವಾಗಿ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಕೇಂದ್ರ ಸಭೆಯಲ್ಲಿ ಬೆಳಗ್ಗೆ 10:30 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ವಿಶೇಷ ಆರಾಧನೆ ಕೂಟ ಜರುಗಿದೆ. ಈ ಆರಾಧನೆಯಲ್ಲಿ 2000 ವರ್ಷಗಳ ಹಿಂದೆ ಏಸು ಸ್ವಾಮಿಯು ಕ್ರೂಜೆಯ ಮೇಲೆ ನುಡಿದ ಸಪ್ತ ವಾಕ್ಯಗಳನ್ನು ಧ್ಯಾನ ಮಾಡಲಾಗಿದೆ. 7 ವಾಕ್ಯಗಳನ್ನು 7 ಬೇರೆ ಬೇರೆ ವ್ಯಕ್ತಿಗಳು ಹೇಳಿದ್ದಾರೆ. ಆರಾಧನೆಯಲ್ಲಿ ಅನೇಕರು ಬಂದು ತಮ್ಮ ಜೀವಿತದಲ್ಲಿ ಕ್ರಿಸ್ತನ ಮಹಿಮೆಯ ಬಗ್ಗೆ ಹೇಳಿಕೊಂಡಿದ್ದಾರೆ. ಕರ್ತನ ಸಭೆಯಲ್ಲಿ ಸಾಕ್ಷಿಯಾಗಿದ್ದಾರೆ. ತಮ್ಮ ಜೀವಿತವನ್ನ ಕ್ರೈಸ್ತನಿಗೆ ಒಪ್ಪಿಕೊಡುತ್ತಾರೆ ಎಂದು ತಿಳಿಸಿದರು. ಕ್ರೈಸ್ತನ ಮಕ್ಕಳಾದವರು ಲೋಕದಲ್ಲಿ ಶಾಂತಿ ದೂತರಾಗಿ ಸೌಹಾರ್ದತೆಯನ್ನು ಸಾರಬೇಕು. ಎಲ್ಲರೊಟ್ಟಿಗೆ ಪ್ರೀತಿ ಸಹಬಾಳ್ವೆಯಿಂದಿರಬೇಕು. ಪ್ರತಿಯೊಬ್ಬರ ಜೀವನದಲ್ಲಿ ಏಸು ಕ್ರಿಸ್ತನು ಹೊಸ ಬೆಳಕು ತರುವಂತಾಗಲಿ ಎಂದು ಘನ ನೆಲ್ಸನ್ ಸುಮಿತ್ರಾ ಅವರು ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಘನ ಎಸ್ಎಲ್ ತುಕಾರಾಮ್, ಶ್ರೀಮತಿ ರೇಣುಕಾ ನೆಲ್ಸನ್, ಘನ ಮಾರ್ಟಿನ್ ಅಭಿಷೇಕ್, ಘನ ಇಮ್ಯಾನುವೆಲ್ ಪ್ರದೀಪ್ ಕುಮಾರ್, ಕಾರ್ಯದರ್ಶಿ ಬಿಕೆ ಸುಂದರ್ರಾಜ್, ರಾಬರ್ಟ್ ಡೇವಿಡ್, ಮೈಕಲ್ ಜೋಸೆಫ್ ಸೇರಿದಂತೆ ಇನ್ನಿತರರು ಇದ್ದರು. ಆರು ವಾಕ್ಯಗಳನ್ನು ನೀವು ಕೇಳಿಸ್ಕೊಂಡಿದ್ದೀರಿ. 7ನೇ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ಒಂದು ವಾಕ್ಯ ಭಾಗವು ಶ್ರೀ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯದ 46ನೇ ವರ್ಷದಲ್ಲಿ ಅಡಕವಾಗಿದೆ. ನಾನು ನಿಮಗೋಸ್ಕರ 44 ವರ್ಷದಿಂದ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟರಲ್ಲಿ ಹೆಚ್ಚು ಕಡಿಮೆ ಮಧ್ಯಾಹ್ನವಾಯಿತು. ಆಗಲಿಂದ ಸೂರ್ಯನು ಕಾಂತಿ ಹೊಂದಿ 3 ಗಂಟೆ ತನಕ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಇದಲ್ಲದೆ ದೇವರಾದ ತೆರೆಯು ನಡುವೆ ಹರಿದು ಹೋಯಿತು. ಆಮೇಲೆ, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಕೇಳಿದ ಮೇಲೆ ಪ್ರಾಣ ಬಿಟ್ಟನು. ಶತಾಧಿಪತಿಯು ನಡೆದ ಸಂಗತಿಯನ್ನು ನೋಡಿ, ಈ ಮನುಷ್ಯನು ಸತ್ಪುರುಷನೇ ನಿಜ ಎಂದು ದೇವರನ್ನು ಕೊಂಡಾಡಿದನು ಎನ್ನುತ್ತದೆ. ನಮ್ಮ ಪರಲೋಕದ ತಂದೆಯಾದ ದೇವರೇ, ಇಲ್ಲಿವರೆಗೆ ನಿನ್ನ ಮಕ್ಕಳಾದಂಥ ನಾವುಗಳು ನಿನ್ನ ಆಲಯದಲ್ಲಿ, ನಿನ್ನ ಆವರಣದಲ್ಲಿ ಬಂದು ನೀನು ಶಿಲುಬೆಯ ಮೇಲೆ ನುಡಿದಿರುವಂಥ ಸಪ್ತ ನುಡಿಗಳನ್ನು ಧ್ಯಾನ ಮಾಡುವುದಕ್ಕಾಗಿ ಶುಭ ಶುಕ್ರವಾರದ ಆರಾಧನೆಯಲ್ಲಿ ಕೂಡಿ ಬಂದಿದ್ದೇವೆ. ಇದು ನಮ್ಮ ಸೌಭಾಗ್ಯ. ಅನೇಕರು ಇಂಥ ಒಂದು ಅವಕಾಶಗಳನ್ನು ಕಾಣದೆ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ನಮಗಾದರೂ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಿ. ನೀನು ಆಡುವಂಥ ಒಂದೊಂದು ನುಡಿಗಳಲ್ಲಿ ವಿಶೇಷವಾಗಿರುವಂಥ ಅರ್ಥ, ರಕ್ಷಣೆಯ ಒಂದು ಸಂದೇಶ ನಾವು ಕೇಳುತ್ತೇವೆ. ನಮ್ಮ ಜೀವಿತಗಳನ್ನು ನಿನಗೆ ಒಪ್ಪಿಸಿಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡು. ಮಾತ್ರವಲ್ಲದ ರಕ್ಷಣೆ, ಈಗ ಮಾತನಾಡಲಿಕ್ಕಿರುವಂತಹ ವಿಷಯ, ನೀನು ಬಲತ ದೇವರಾಗಿದ್ದಿ. ಅಲ್ಪನೂ ಅಯೋಗ್ಯನೂ ಆಗುವಂಥ ನನ್ನನ್ನು ನೀನು ಬಲಪಡಿಸು. ನಮ್ಮ ಮುಖಾಂತರ ಮಾತನಾಡು. ಯಾವ ಸಂದೇಶ ಇವತ್ತು ನಮಗೋಸ್ಕರ ಇಟ್ಟಿದೆಯೋ ಅದನ್ನು ನಮಗೆ ತಿಳಿಯಪಡಿಸು. ನಾವು ಸಿದ್ಧ ಮನಸ್ಸಿನಿಂದ ನಿನ್ನ ವಾಕ್ಯವನ್ನು ಧ್ಯಾನಿಸಿ ನಮ್ಮ ಹೃದಯದ ಅಂತರಾಳದಲ್ಲಿ ಅವುಗಳನ್ನು ಇಟ್ಟುಕೊಂಡು ಅದರಂತೆ ನಡೆದು ನಿನ್ನ ಶಿಷ್ಯರಾಗಲಿಕ್ಕೆ ನಮಗೆ ಸಹಾಯ ಮಾಡು. ಮಹಿಮೆ ಉಂಟಾಗಲಿ. ನಮ್ಮನ್ನು ನಾವು ತಗ್ಗಿಸಿಕೊಡ್ತೇವೆ, ನಿನ್ನ ಹೆಚ್ಚಿಸ್ತೇವೆ. ಇವತ್ತಿನ ಆರಾಧನಾ ಆ ಒಂದು ಹಾಳೆಯಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಏನಂದರೆ, 7ನೇ ಮಾತು ಸಂದೇಶವನ್ನು ಕೊಡುವುದಕ್ಕಿಂತ ಮುಂಚಿತವಾಗಿ
ಗಾಯನ ತಂಡದವರಿಂದ ಒಂದು ಗಾಯನ ಮಾಡ್ತಾರೆ, ಸಮಯವಿದ್ದರೆ ಮಾತ್ರ ಅಂತ. ಈ ಕೊನೆಯ ಮಾತಾಡೋರಿಗೆ ಯಾವಾಗಲೂ ಹೀಗೆ ಆಗ್ತಾ ಇರ್ತದೆ, ಇನ್ನು 10 ನಿಮಿಷ ಮಾತ್ರ ನಮಗೆ ಇದೆ, ಆದರೆ ಚಿಂತೆ ಮಾಡಬೇಡ್ರಿ, ಸ್ವಲ್ಪ ಹೊತ್ತು ಹೆಚ್ಚಿಗೆ ಆದರೂ ಚಿಂತೆ ಮಾಡಬೇಡ್ರಿ. ಸರಿ, 3 ಗಂಟೆಗೆ ಒಂದು ವೇಳೆ ಮುಕ್ತಾಯ ಆಗದೆ ಹೋದರೆ 3 ಗಂಟೆಗೆ ಸೈಲೆಂಟಾಗಿ ಎದುರಿದುಕೊಂಡು ಗಂಟೆ ಬಾರಿಸುವವರೆಗೆ ರಿಲ್ಯಾಕ್ಸ್ ಮಾಡಿರಿ, ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು. ಅಲ್ಲ, ಪ್ರತಿ ವರ್ಷ ನಾವು ಇದನ್ನು ಮಾಡ್ತೇವೆ, ಈ ವರ್ಷವೂ ಮಾಡ್ತೇವೆ ಎನ್ನುವಂಥ ಆರಾಧನೆ ಅಲ್ಲ. ಈಚ್ ಟೈಮ್ ವೆನ್ ವಿ ಕಮ್ ಬಿಫೋರ್ ದ ಲಾರ್ಡ್ ಐ ನೀಡ್ ಟು ಸರೆಂಡರ್ ಮೈ ಸೆಲ್ಫ್. ಪ್ರತಿ ಕ್ಷಣ ನಾನು, ಪ್ರತಿ ಸಮಯದಲ್ಲಿ ನಾನು ದೇವರ ಸನ್ನಿಧಾನಕ್ಕೆ ಬಂದಾಗ ನನ್ನನ್ನು ನಾನು ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಡ್ಬೇಕು. ಅದುವೇ ನಿಜವಾದಂಥ ಒಂದು ಭಕ್ತಿ, ಅದುವೇ ನಿಜವಾದಂಥ ಒಂದು ದೇವರ ಆಶೀರ್ವಾದಕ್ಕೆ ನಡೆಸುವಂಥದ್ದಾಗಿದೆ. ಹೀಗಿರೋದ್ರಿಂದ ಕರ್ತನಲ್ಲಿ ಪ್ರಿಯರೇ, ಇದು ಬಹಳ ದೊಡ್ಡ ಒಂದು ವಿಚಾರ ಆಗಿದೆ. ಯಾಕಂದರೆ ಯೇಸು ಕ್ರಿಸ್ತನ ವ್ಯಕ್ತಿತ್ವ ಮತ್ತು ಆತನ ಕಾರ್ಯ, ಪರ್ಸನ್ ಆಫ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ವರ್ಕ್ ಆಫ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ನಾವು ನೋಡ್ತೇವೆ. ಜಗತ್ ರಕ್ಷಕನಾಗಿರುವಂಥ ಯೇಸುವನ್ನು ಕುರಿತು 10-15 ನಿಮಿಷದಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸೃಷ್ಟಿಕರ್ತನಾದ ದೇವರು, ಜಗದ್ರಕ್ಷಕನಾಗಿರುವಂಥ ನಮ್ಮ ರಕ್ಷಕನು ಮಾನವ ಕೋಟಿ ಕಲ್ಯಾಣಕ್ಕಾಗಿ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡು ವಧೆ ಸ್ಥಾನಕ್ಕೆ ಹೋಗುವಂಥ ಆ ಕುರಿಯ ರೂಪದಲ್ಲಿ ಮೌನವಾಗಿ ಆತನು ಸ್ಲಾಟರ್ ಹೌಸ್ಗೆ ನಡೆಸಲ್ಪಟ್ಟನು, ಆ ವಧೆ ಸ್ಥಾನಕ್ಕೆ ನಡೆಸಲ್ಪಟ್ಟನು. ಬಾಯಿ ತೆರೆಯಲೇ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ನಾವು ಓದಿದ್ದೇವೆ ಈಗಾಗಲೇ, ಏನಂದರೆ ಆತನು ಪಟ್ಟಿರುವ ಆ ಶ್ರಮೆ ನನ್ನ ಪಾಪವೇ, ನನಗೋಸ್ಕರ ಆತನು ಶ್ರಮೆಯನ್ನು ಅನುಭವಿಸಿದ್ದಾನೆ, ನನಗೋಸ್ಕರ ಆತನು ಈ ಕಠಿಣವಾಗಿರುವಂಥ ಶಿಕ್ಷೆಯನ್ನು ತನ್ನ ಮೇಲೆ ತೆಗೆದುಕೊಂಡಿದ್ದಾನೆ. ಯಾಕಂದರೆ ಆತನು ನನ್ನನ್ನು, ನಿನ್ನನ್ನು ಪ್ರೀತಿ ಮಾಡುವಂಥವನಾಗಿದ್ದಾನೆ, ಪ್ರೀತಿ ಮಾಡಿದ್ದಾನೆ. ಈ ಕಾರಣದಿಂದ ನನಗೆ, ನಿನಗೆ ಆ ಒಂದು ಕ್ರೂಜಿಯ ಒಂದು ಶಿಕ್ಷೆ ಆತನು ಅನುಭವ ಮಾಡಲಿಕ್ಕೆ ಬಿಡಲಿಲ್ಲ. Rather, he has taken all our griefs, all our suffering on him and died on the cross of Calvary. ಆತನು ನನ್ನ ನಿನ್ನ ಪಾಪಗಳನ್ನು, ನನ್ನ ನಿನ್ನ ದ್ರೋಹಗಳನ್ನು ತನ್ನ ಮೇಲೆ ತೆಗೆದುಕೊಂಡು ಆ ಕ್ರೂಜೆಯ ಮೇಲೆ ಆತನು ನೇತಾಡಿದ್ದಾನೆ, ತನ್ನ ಪರಿಶುದ್ಧವಾಗಿರುವಂಥ ರಕ್ತವನ್ನು ಸುರಿಸಿದ್ದಾನೆ. ಹೀಗಿರುವುದರಿಂದ ಇದು ಬಹಳ ವಿಶೇಷವಾಗಿರುವಂಥ ಮಾತಾಗಿದೆ. ಹಾಗಾದರೆ ಇವತ್ತಿನ ದಿವಸದಲ್ಲಿ ನಾನು 3 ವಿಷಯಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಯೇಸು ಕ್ರಿಸ್ತನ ಒಂದು ಜೀವಿತ ಬಹಳ ಅದ್ಭುತವಾಗಿರುವಂಥ ಜೀವಿತ. ಯೇಸು ಕ್ರಿಸ್ತನ ಜನನ ಅದ್ಭುತವಾಗಿರುವಂಥ ಜನನ, ಯೇಸು ಕ್ರಿಸ್ತನ ಜೀವನ ಅದ್ಭುತವಾಗಿರುವಂತಹ ಜೀವನ, ಯೇಸು ಕ್ರಿಸ್ತನ ಮರಣ ಅದ್ಭುತವಾಗಿರುವಂತಹ ಮರಣ. ಹೀಗಿರುವುದರಿಂದ ನಾವು ಇವತ್ತಿನ ದಿವಸದಲ್ಲಿ ಆತನ ಜನನದ ಬಗ್ಗೆ ನಾವು ಮಾತನಾಡದೆ, ಆತನ ಜೀವನದ ಬಗ್ಗೆ ಸ್ವಲ್ಪ ನಾವು ಟಚ್ ಮಾಡಿ ಆಮೇಲೆ ಆತನ ಮರಣದ ಕಡೆಗೆ ನಾವು ಬರೋಣ. ಹಾಗಾದರೆ ಯೇಸು ಕ್ರಿಸ್ತನ ಜೀವನ ಎಂಥ ಜೀವನ ಆಗಿತ್ತು? ಭೂಲೋಕದಲ್ಲಿ ಆತನು ವಾಸ ಮಾಡುವಾಗ he has lived a very humble life. ಆತನು ಬಹಳ ವಿಧೇಯತೆ ಉಳ್ಳಂತಹ ಜೀವಿತ ಅಥವಾ ತಗ್ಗಿಸಿಕೊಂಡಂತಹ ಜೀವಿತ ಆತನು ಜೀವಿಸಿದ್ದಾನೆ. ಆತನ ಜೀವನದಲ್ಲಿ ಭೂಲೋಕದಲ್ಲಿ ವಾಸ ಮಾಡುವಂಥ 33 ವರ್ಷದಲ್ಲಿ ಆತನು ಹೇಳ್ತಾನೆ ಏನಂದರೆ, ನಾನು ಭೂಲೋಕದಲ್ಲಿ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ, ತಂದೆಯ ಚಿತ್ತ ಇಲ್ಲದೆ ನನ್ನ ಜೀವನದಲ್ಲಿ ನನಗೆ ಏನೂ ಇಲ್ಲ ಎಂಬುದಾಗಿ ಹೇಳ್ತಾನೆ. ಪರಿಸಾಯರು ಅನೇಕ ಜನರು ಆತನಿಗೆ ನೀನು ಇದೆಲ್ಲ ಹೇಗೆ ಮಾಡ್ತಿ, ಈ ಕಾರ್ಯಗಳಿಗೆ ಮಾಡಲಿಕ್ಕೆ ಯಾರು ಅಧಿಕಾರ ಕೊಟ್ಟರು ಅಂತ ಹೇಳ್ತಾರೆ. ಆಗ ಏನು ಹೇಳ್ತಾನೆ, ಈ ಅಧಿಕಾರವನ್ನು ನಾನು ನನ್ನ ತಂದೆಯಿಂದ ನಾನು ಪಡೆದಿದ್ದೇನೆ. ಇದು ಬಹಳ ವಿಶೇಷವಾಗಿರುವಂಥ ಮಾತು. ಭೂಲೋಕದಲ್ಲಿ ಆತನು ಜೀವಿಸುವಾಗ ದೇವರ ಮಗನಾಗಿರುವಾಗಲೂ ದೇವರಾಗಿರುವಾಗಲೂ ಮಾನವ ರೂಪ ತಾಳಿದಾಗಲೂ ಆತನು ಯಾವಾಗಲೂ ನಾನು ನನ್ನ ತಂದೆಯ ಅಧೀನದಲ್ಲಿದ್ದೇನೆ, ನನ್ನ ತಂದೆ ನನಗೆ ಯಜಮಾನನು, ನನ್ನ ತಂದೆಯು ನನಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಕಳಿಸಿಕೊಟ್ಟಿದ್ದಾನೆ, ನಾನು ಐ ಆಮ್ ಆನ್ ಮೈ ಫಾದರ್ಸ್ ಮಿಷನ್, ನಾನು ನನ್ನ ತಂದೆಯ ಒಂದು ಬಿಸ್ನೆಸ್ ಮೇಲೆ ನಾನು ಬಂದಿದ್ದೇನೆ ಎಂಬುದಾಗಿ ಆತನು ಇಲ್ಲಿ ಹೇಳ್ತಾನೆ. ವಾಟ್ ಎ ವಂಡರ್ಫುಲ್ ಸನ್ ಹಿ ಈಸ್. ಇವತ್ತು ನಾವು ನಮ್ಮ ಜೀವನದಲ್ಲಿ ನಮ್ಮ ಹಿರಿಯರಿಗೆ, ನಮ್ಮ ತಂದೆ ತಾಯಿಗಳಿಗೆ ಯಾವ ರೀತಿಯ ಗೌರವ ನಾವು ಸಲ್ಲಿಸ್ತೇವೆ ಅದು ನಾವು ಜ್ಞಾಪಕ ಮಾಡಿಕೊಳ್ಬೇಕು. ಡಸಂಟ್ ಮ್ಯಾಟರ್ ವಾಟ್ ಏಜ್ ವಿ ಬಿಲಾಂಗ್. ನಾವು ಯಾವ ವಯಸ್ಸಿಗೆ ಸಂಬಂಧಪಟ್ಟರು ಚಿಂತೆ ಇಲ್ಲ, ಆದರೆ ನಮಗಿಂತ ಹಿರಿಯರಿರುವವರಿಗೆ ನಾವು ಗೌರವ ಕೊಡಬೇಕು, ಅವರ ಮಾತುಗಳನ್ನು ಕೇಳಬೇಕು. ಪದೇ ಪದೇ ಯೇಸು ಸ್ವಾಮಿ
ನಾನು ಈ ಎಲ್ಲ ಕಾರ್ಯಗಳನ್ನು ಮಾಡುವಂತಹ ಶಕ್ತಿ ನನ್ನ ತಂದೆಯಿಂದ ನಾನು ಪಡೆದುಕೊಂಡಿದ್ದೇನೆ. ನನ್ನಲ್ಲಿ ಯಾವ ಶಕ್ತಿ ಇಲ್ಲ. ಮೈ ಫಾದರ್ ಲೀಡ್ಸ್ ಮೀ. ಆತ ನನಗೆ ಗೈಡ್ ಮಾಡ್ತಾನೆ. ಮತ್ತೆ ಆತನು ಒಂದು ದಿವಸ ನಾನು ನನ್ನ ತಂದೆ ಬಳಿಗೆ ಹೋಗ್ತೇನೆ ಎಂಬುದಾಗಿ ಆತನು ಹೇಳ್ತಾನೆ. ಇದು ಈ ಸಂದೇಶಗಳನ್ನು ಕೇಳ್ತಾ ಬಂದಿದ್ದೇವೆ. ಮೊದಲನೇ ಸಂದೇಶದಲ್ಲಿ ಆತನು ಪ್ರೀತಿ ಮಾಡುವಂಥ ದೇವರ ಮಗನಾಗಿದ್ದ ಕಾರಣ ಆತನು ಕ್ಷಮಾಪಣೆ ಮಾಡಿದ್ದಾನೆ. ಪ್ರೀತಿ ಮಾಡದೆ ಹೋಗಿದ್ರೆ ಕ್ಷಮಾಪಣೆ ಮಾಡಲಿಕ್ಕೆ ಆಗುವುದಿಲ್ಲ. ಎರಡನೇದಾಗಿ ಆತನು ಹೇಳ್ತಾನೆ, ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಪಾಪ ಕ್ಷಮಾಪಣೆ ಮಾಡುವಂಥದ್ದು, ಬಿಡುಗಡೆ ಮಾಡುವಂಥದ್ದು, ಸ್ವರ್ಗಕ್ಕೆ ನಡೆಸುವಂಥ ಅಧಿಕಾರ ಬಿಲಾಂಗ್ಸ್ ಟು ಮೀ ಎಂಬುದಾಗಿ ಅದನ್ನು ಸ್ಪಷ್ಟ ಮಾಡ್ತಾನೆ. ಮೂರನೇ ವಾಕ್ಯದಲ್ಲಿ ಹೇಳ್ತಾನೆ, ಹಿ ಪ್ರೂವ್ಡ್ ಹಿಮ್ಸೆಲ್ಫ್ ಆಸ್ ಕೇರಿಂಗ್ ಗಾಡ್. ಆತನು ಕೇರ್ ಮಾಡುವಂಥ ದೇವರು, ರಕ್ಷಣೆ ಮಾಡುವಂಥ ದೇವರು, ಹಿರಿಯರನ್ನು ಗೌರವಿಸುವಂಥ ದೇವರು ನಾನಾಗಿದ್ದೇನೆ ಎಂಬುದಾಗಿ ಆತನು ಅದನ್ನು ತೋರಿಸಿಕೊಡ್ತಾನೆ. ಮಾದರಿಯ ಜೀವಿತ ಆತನು ಕೊಡ್ತಾನೆ. ಅದಾದ ಮೇಲೆ ಈ ಬಿಕಮ್ಸ್ ಹೆಲ್ಪ್ಲೆಸ್ ಪರ್ಸನ್. ಆ ಕ್ರೂಜೆಯ ಮೇಲೆ ನೇತಾಡುವಾಗ, ಈ ಎಲ್ಲ ಬಾಧ್ಯತೆಗೆ ಒಳಗಾಗುವಾಗ ಆತನು ಒಂದು ಸರ್ತಿ ಮಾನವನಾಗಿಬಿಡ್ತಾನೆ. ದೇವರ ಮಗನಾಗಿರುವಾಗಲೂ ದೇವರಾಗಿರುವಾಗಲೂ ಆತನು ಮರಿಯಳ ಗರ್ಭದಲ್ಲಿ ಹುಟ್ಟಿದ್ರಿಂದ ಹಿ ಇಸ್ ಟ್ರೂಲಿ ಹ್ಯೂಮನ್ ಬೀಯಿಂಗ್. ಆತನು ಹೇಳ್ತಾನೆ, ದೇವರೇ, ದಿಸ್ ಇಸ್ ಟೂ ಮಚ್ ಫಾರ್ ಮೀ. ಇದು ನನಗೆ ಬಹಳ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನನಗೆ ಯಾರ ಕಡೆಗೆ ಹೋಗಲಿ? ತಂದೆಯನ್ನ ಹೊರತು ನಾನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀನೇ ನನ್ನ ಕೈ ಬಿಟ್ಟಿದೆ ಎಂಬುದಾಗಿ ಆತನು ಕೂಗನ್ನು ಹೇಳ್ತಾನೆ. ನನ್ನ ಎಲ್ಲಿಗೆ ಹೋಗಲಿ? ನನ್ನ ದೇವರೇ, ನನ್ನ ದೇವರೇ, ವೈ ಯು ಹ್ಯಾವ್ ಫಾರ್ಸೇಕನ್ ಮೀ? ಯಾಕೆ ನನ್ನ ಕೈ ಬಿಟ್ಟಿದ್ದಿ? ಹೂಮ್ ಡು ಐ ಗೋ ನೌ? ನನಗೆ ದಿಕ್ಕಿಲ್ಲ, ನನಗೆ ಗೊತ್ತಿಲ್ಲ, ನಾನು ಏನು ಮಾಡಬೇಕೆಂಬುದಾಗಿ ನಾನು ಬಹಳ ಬಲಹೀನತೆಗೆ ನಡೆಸಲ್ಪಟ್ಟಿದ್ದೇನೆ ಎಂಬುದಾಗಿ ತನ್ನ ಅಂತರಾಳದ ಆ ಕೂಗನ್ನು ದೇವರ ಮುಂದೆ ಆತನು ಹೇಳ್ತಾನೆ. ಅದಾದ ಮೇಲೆ ಆತನು ತೀರಿತು ಎಂಬುದಾಗಿ ಕೂಡ ಹೇಳ್ತಾನೆ. ನನಗೆ ಕೊಡಲ್ಪಟ್ಟಂಥ ಕೆಲಸ ನಾನು ಮುಕ್ತಾಯ ಮಾಡಿದ್ದೇನೆ. ಐ ಆಮ್ ಹ್ಯಾಪಿ. ನಾನು ಕೊಡಲ್ಪಟ್ಟಂಥ ಕೆಲಸ ನಾನು ಸಂಪೂರ್ಣವಾಗಿ ಮಾಡಿದ್ದೇನೆ. ನನಗೆ ರಿಗ್ರೆಟ್ ಇಲ್ಲ. ನಾನು ಅದನ್ನು ಮಾಡಿದ್ದೇನೆ ಎಂಬುದಾಗಿ ಆತನು ಕೂಡ ಅದನ್ನು ಹೇಳ್ತಾನೆ. ಇನ್ನು ಕೊನೆಯದಾಗಿ 6ನೇ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ನನಗೆ ನೀರಡಿಕೆ ಆಗಿದೆ. ನನಗೆ ನಿಮ್ಮ ಹಾಗೆ ನೀರಡಿಕೆ ಆಗ್ತದೆ, ನಿಮ್ಮ ಹಾಗೆ ನೋವಾಗ್ತದೆ, ನಿಮ್ಮ ಹಾಗೆ ನನಗೆ ಫೀಲಿಂಗ್ಸ್ ಇದೆ, ನಿಮ್ಮ ಹಾಗೆ ನನಗೆ ಆ ಭಾವನೆಗಳಿದೆ ಎಂಬುದಾಗಿ ಆತನು ಹೇಳ್ತಾನೆ. ಒಂದು ವೇಳೆ ನಿಮ್ಮ ಹಾಗೆ ನನಗೆ ಫೀಲಿಂಗ್ಸ್ ಇಲ್ಲ, ನಿಮ್ಮ ಹಾಗೆ ನನಗೆ ಭಾವನೆಗಳಿಲ್ಲ ಅಂದರೆ ನಾನು ನಿನ್ನ ದುಃಖವನ್ನು, ನಿನ್ನ ಕಷ್ಟವನ್ನು, ನಿನ್ನ ಆ ವೇದನೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೋಸ್ಕರ ಇಮ್ಮಾನುವೇಲ್ ದೇವರಾಗಿ ಹಿ ಹ್ಯಾಸ್ ಐಡೆಂಟಿಫೈಡ್ ಹಿಮ್ಸೆಲ್ಫ್ ವಿತ್ ಅಸ್. ಆತನು ದೇವರು ನಮ್ಮ ಸಂಗಡ ಇದ್ದಾನೆ ಎನ್ನುವಂತಹ ಮಾತನ್ನು ಆತನು ಪ್ರಚುರಪಡಿಸುವುದಕ್ಕಾಗಿ ಆತನು ಇದನ್ನು ಹೇಳ್ತಾನೆ. ನಾನು ನಿನ್ನ ಕಷ್ಟದಲ್ಲಿ ನಿನ್ನ ಜೊತೆಗೆ, ನಿನ್ನ ಪರಿಸ್ಥಿತಿಯಲ್ಲಿ ನಾನು ಇದ್ದೇನೆ ಎಂಬುದಾಗಿ ಆತನು ಹೇಳ್ತಾನೆ. ಆಮೇಲೆ ಕೊನೆಯದಾಗಿ ಆತನು ಹೇಳ್ತಾನೆ, ಪಟ್ಟಣದ ಎಲ್ಲ ನಿವಾಸಿಗಳಿಗೆ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇಂದು ನಮ್ಮ ಸಭೆಯಲ್ಲಿ ಬೀದರ್ ಜಿಲ್ಲೆಯ ಅನೇಕ ಸಭೆಗಳಲ್ಲಿ, ಮೆಥಡಿಸ್ಟ್ ಸಭೆಗಳಲ್ಲಿ, ಇನ್ನು ಉಳಿದ ಬೇರೆ ಸಭೆಗಳಲ್ಲಿಯೂ ಕೂಡ ಈ ಗುಡ್ ಫ್ರೈಡೇ ಅಥವಾ ಶುಭ ಶುಕ್ರವಾರವನ್ನು ಆಚರಣೆ ಮಾಡಲಾಗ್ತದೆ. ಇದರ ಮುಖ್ಯ ಉದ್ದೇಶ, ಇದರ ಮುಖ್ಯ ಒಂದು ಆರಾಧನೆಯ ಗುರುತೇನೆಂದರೆ, ಯೇಸು ಸ್ವಾಮಿಯವರು ಮಾನವ ಕೋಟಿ ಕಲ್ಯಾಣಕ್ಕಾಗಿ ಆ ಕ್ರೂಜೆಯ ಮೇಲೆ ತಮ್ಮ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ನಮ್ಮೆಲ್ಲರಿಗೆ ಸಂಭವಿಸುವಂಥ ಶಿಕ್ಷೆಯನ್ನು ತನ್ನ ಮೇಲೆ ತೆಗೆದುಕೊಂಡು ನಮಗೆ ಬಿಡುಗಡೆ ಮಾಡಿದ್ದಾರೆ. ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟವರು ಶುದ್ಧರಾಗಿದ್ದಾರೆ ಮತ್ತು ಅವರಿಗೆ ವಿಶೇಷವಾದಂಥ ನೂತನ ಜೀವಿತ ವಾಗ್ದಾನ ಮಾಡಲಾಗಿದೆ. ಹೀಗಿರೋದ್ರಿಂದ ಇಂದು ನಾವು ಬೆಳಗ್ಗೆ 10:30 ಗಂಟೆಯಿಂದ ಮಧ್ಯಾಹ್ನದ 3 ಗಂಟೆಯವರೆಗೆ ವಿಶೇಷ ಆರಾಧನೆಯಲ್ಲಿ ನಾವು ಕೂಡಿ ಬರ್ತೇವೆ. ಇದರ ಆರಾಧನೆಯಲ್ಲಿ ನಾವು ಯೇಸು ಸ್ವಾಮಿಯವರು 2000 ವರ್ಷಗಳ ಹಿಂದೆ ಆ ಕ್ರೂಜೆಯ ಮೇಲೆ ನುಡಿದಿರುವಂಥ ಸಪ್ತ ನುಡಿಗಳನ್ನು ಧ್ಯಾನ ಮಾಡ್ತೇವೆ. ಇದರಲ್ಲಿ 7 ವಿಧ ವಿಧವಾಗಿರುವಂಥ ವ್ಯಕ್ತಿಗಳು ಒಂದೊಂದು ಮಾತುಗಳನ್ನು ಆಡ್ತಾರೆ. ಅದನ್ನು ನಾವು ಧ್ಯಾನ ಮಾಡಿ ಅದರಿಂದ ನಮ್ಮ ಆತ್ಮೀಯ ಜೀವಿತಕ್ಕೆ ಲಾಭವನ್ನು ಪಡೆದುಕೊಳ್ತೇವೆ. ಅದು ಮಾತ್ರವಲ್ಲದೆ ಈ ಒಂದು ಆರಾಧನೆಯಲ್ಲಿ ಅನೇಕರು ಬಂದು ತಮ್ಮನ್ನು ತಾವು ದೇವರಿಗೆ ಒಪ್ಪಿಸಿಕೊಡ್ತಾರೆ ಮತ್ತು ರಕ್ಷಣೆ ಅನುಭವಕ್ಕೆ ನಡೆಸಲ್ಪಡ್ತಾರೆ. ಹೀಗಿರುವುದರಿಂದ ನಾವು ಕೇವಲ ಹೆಸರಿನ ಕ್ರಿಸ್ತನ ಮಕ್ಕಳಾಗಿರದೆ ನಿಜವಾದ ರೀತಿಯಲ್ಲಿ ಆತನ ಮಕ್ಕಳಾಗಿ ಲೋಕದಲ್ಲಿ ಶಾಂತಿಯ ದೂತರಾಗಿ ಮತ್ತು ಎಲ್ಲರೊಟ್ಟಿಗೆ ಪ್ರೀತಿಯಿಂದ ಬೆರೆತು ಬಾಳಲಿಕ್ಕೆ ದೇವರು ಸಹಾಯ ಮಾಡಲಿ. ಮತ್ತು ಈ ಗುಡ್ ಫ್ರೈಡೇ ಮತ್ತು ಈಸ್ಟರ್ ಈ ದಿವಸಗಳು ಪ್ರತಿಯೊಬ್ಬನ ಜೀವನದಲ್ಲಿ ನೂತನವಾಗಿರುವಂಥ ಒಂದು ನಿರೀಕ್ಷೆಯನ್ನು ತರಲಿ ಎಂಬುದಾಗಿ ಭಾವಿಸ್ತಾ 2 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೀಗೆಂದು ಈ ಮಾತುಗಳನ್ನು ಮುಕ್ತಾಯ ಮಾಡುವಂಥ ರೆವರೆಂಡ್ ನೆಲ್ಸನ್ ಸುಮಿತ್ರ, ಜಿಲ್ಲಾ ಮೇಲ್ವಿಚಾರಕ, ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್,
ಬೀದರ್. ಥ್ಯಾಂಕ್ ಯು. ಬೆಳಕಿನ ಹಬ್ಬದಲ್ಲಿ ಅಂದರೆ ನಾವು ಭಾನುವಾರ ಬೆಳಗಿನ ಜಾವದಲ್ಲಿ ಇನ್ನೂ ನಸ್ಕಿನಲ್ಲಿ ಇನ್ನೂ ಮೊಬ್ಬಿರುವಾಗಲೇ 5 ಗಂಟೆಗೆ ನಾವು ಆರಾಧನೆಯ ಗವಿಯಲ್ಲಿ ಪ್ರಾರಂಭ ಮಾಡ್ತೇವೆ ಮತ್ತು ಅಲ್ಲಿ ಅನೇಕ ಭಕ್ತರು ಬಂದು ಸೇರ್ತಾರೆ, ವಿಶ್ವಾಸಿಗಳು ಬಂದು ಸೇರ್ತಾರೆ. ಯಾಕಂದರೆ ಇದು ನಮ್ಮ ಕ್ರಿಸ್ಮಸ್ ಹಬ್ಬಕ್ಕಿಂತಲೂ ದೊಡ್ಡದಾಗಿರುವಂಥ ಹಬ್ಬ. ಯೇಸು ಸ್ವಾಮಿ ಸತ್ತು ಸಮಾಧಿ ಮಾಡಲ್ಪಟ್ಟು 3ನೇ ದಿವಸದಲ್ಲಿ ಸಮಾಧಿಯೊಳಗಿಂದ ಎದ್ದು ಬಂದಿರುವಂಥ ಈ ಪುನರುತ್ಥಾನದ ಹಬ್ಬವಾಗಿರುವುದರಿಂದ ಭಕ್ತರಿಗೆ, ಆತನಲ್ಲಿ ನಂಬಿಕೆಟ್ಟವರಿಗೆ ವಿಶೇಷವಾದಂಥ ಒಂದು ನಿರೀಕ್ಷೆ ಆಗಿರ್ತದೆ. ಅದಕ್ಕೋಸ್ಕರ ಇದು ಈ ಈಸ್ಟರ್ ಹಬ್ಬದ ಒಂದು ವಿಶೇಷತೆ. ಮತ್ತು ನಾವೆಲ್ಲರೂ ಕೂಡ ಆತನ ಪುನರುತ್ಥಾನದಲ್ಲಿ ಭಾಗಿಗಳಾಗಿ ನಮ್ಮದ ಪಾಪದ ಪಾಲಿಗೆ ನಾವು ಸತ್ತವರಾಗಿ ಆತನೊಡನೆ ಹೂಣಲ್ಪಟ್ಟು ನೂತನ ಜೀವಿಗಳಾಗಿ ಎದ್ದು ಬರುವಂಥದ್ದೇ ವಿಶೇಷವಾಗಿರುವಂಥ ಸಂದೇಶ ಆಗಿರ್ತದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಅಥವಾ ಈಸ್ಟರ್ ಹಬ್ಬದ ಒಂದು ಆಶೀರ್ವಾದ ಆಗಿರ್ತದೆ.